ಕೊಪ್ಪಳ ತಾಲೂಕಿನ ಕೌಲೂರು ಗ್ರಾಮದಲ್ಲಿ ಮೇ 7ರಂದು ನಡೆಯುವ ಉಜ್ಜಯಿನಿ ಪೀಠದ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಮೈನಳ್ಳಿ ಬಿಕನಳ್ಳಿ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಗ್ರಾಮಸ್ಥರು ಮನುಕುಲದ ಒಳಿತಿಗಾಗಿ ಧರ್ಮ ಕಾರ್ಯ ಕೈಗೊಂಡಿದ್ದಾರೆ. ಉಜ್ಜಯಿನಿ ಜಗದ್ಗುರು ಆಗಮಿಸಿದರೆ ಮಳೆ ಬೆಳೆ ಉಲುಸಾಗುವುದು ಎನ್ನುವುದು ಇತಿಹಾಸ ಇದೆ. ಅಡ್ಡಪಲ್ಲಕ್ಕಿ ಉತ್ಸವದ ಧರ್ಮ ಕಾರ್ಯಕ್ಕೆ ತನುಮನದ ಸಹಕಾರ ನೀಡಿ ಸರ್ವಧರ್ಮೀಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು. ಅಳವಂಡಿಯ ಮುರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತಿರುವುದು ಸಂತೋಷದ ವಿಷಯ. ತಾವೆಲ್ಲರೂ ಒಗ್ಗಟ್ಟಾಗಿ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧರ್ಮ ಸಭೆಯನ್ನು ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ಮಹಿಳೆಯರು ಕುಂಭೋತ್ಸವದ ಮೂಲಕ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಮೆರುಗು ನೀಡಬೇಕೆಂದು ಗುರುವಿನ ಆಶೀರ್ವಾದ ಪಡೆದು ಪುನೀತರಾಗೋಣ ಎಂದು ಕರೆ ಕೊಟ್ಟರು. ಇದೇ ವೇಳೆ ಕೌಲೂರು ಗ್ರಾಮದ ಸಮಸ್ತ ಗುರು ಹಿರಿಯರು, ಮುಖಂಡರು, ಯುವಕರು ಮತ್ತು ಮಹಿಳೆಯರು ಉಪಸ್ಥಿತಿ ಇದ್ದರು. 7ರಂದು ನಮ್ಮೂರಿನ ಗ್ರಾಮದ ಎಲ್ಲ ಹಿರಿಯರು ಹಾಗೂ ತಾಯಂದಿರು ಭಜನಾ ಮತ್ತು ವಾದ್ಯದ ಮುಖಾಂತರ ಮತ್ತು ಏನು ಕುಂಭಮೇಳದ ಮುಖಾಂತರ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಪೂಜ್ಯರ ಆಗಮನ ಮೇ 7ರಂದು ಇದ್ದು ಕೌಲೂರು ಗ್ರಾಮದ ಸಮಸ್ತ ಎಲ್ಲ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯಿತಿಯವರು, ಆರೋಗ್ಯ ಇಲಾಖೆಯವರು ಮತ್ತು ಅಗ್ನಿಶಾಮಕ ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಪಾಲ್ಗೊಂಡು ಪೂಜ್ಯರ ಈ ಸುತ್ತು ಭಾಗದ ಪೂಜ್ಯರ ಆಶೀರ್ವಾದದಿಂದ ಮತ್ತು ಕಮಿಟಿಯ ಅಧ್ಯಕ್ಷರಿಂದ ಮತ್ತು ಎಲ್ಲ ಸರ್ವ ಧರ್ಮಗಳ ಮುಖಾಂತರ ಪೂಜ್ಯರನ್ನು ಸ್ವಾಗತ ಮಾಡಿಕೊಳ್ಳುತ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟ. ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಹಾಗೂ ಮತ್ತು ಉಜ್ಜಯಿನಿ ಪೀಠದ ಅಧ್ಯಕ್ಷರಾದ ಗುರುಗಳನ್ನು ಮತ್ತು ಅವತ್ತು ಮೇ 7ನೇ ತಾರೀಕಿನ ದಿವಸ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮದ ಗುರು ಹಿರಿಯರು ಹಾಗೂ ತಾಯಂದಿರು, ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಸರ್ವಧರ್ಮದ ಎಲ್ಲ ಜನಾಂಗದವರು ಕೂಡಿ ಬಂದು ಅದರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ತನುಮನದನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಉಜ್ಜಯಿನಿ ಪೀಠದ ಪಂಚಪೀಠದ ಉಜ್ಜಯಿನಿ ಜಗದ್ಗುರುಗಳವರು ಆಗಮಿಸ್ತಾರೆ ಮತ್ತು ಅವತ್ತು 7ರಂದು ಅಡ್ಡಪಲ್ಲಕ್ಕಿ ಇರುವುದರಿಂದ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲರೂ ಹಿರಿಯರು ಬಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯ ಅಂಗವಾಗಿ ಮೇ 7ರಂದು ಪೀಠದ ಜಗದ್ಗುರುಗಳು ಮೇ 7ರಂದು ಅಡ್ಡಪಲ್ಲಕ್ಕಿ ಉತ್ಸವ ಇರೋದರಿಂದ ನಮ್ಮ ಗ್ರಾಮದ ಸರ್ವ ಸದ್ಭಕ್ತರು, ಮಹಿಳೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರು, ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೂ ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಧರ್ಮೀಯ ಸದ್ಭಕ್ತರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.